ಚಿರು ಹೀರೋದೆಲ್ಲ ಹೊಸ ಬೈಕ್ ತಂದ್ಬಿಟ್ಟಿದ್ಯಾ? ಹಂಗೆ ನಾವು ನಾನು ಮದುವೆ ಆದ ಹೊಸರಲ್ಲಿ ಸುಕ್ಕುನ ಹೀಗೆ ಗಾಡಿ ಮೇಲೆ ಕೂರ್ಸ್ಕೊಂಡು ಡ್ರಿಫ್ಟ್ ಮಾಡ್ತಾ ಇದ್ದೆ. ಡ್ರಿಫ್ಟ್ ಸರಿಯಾಗಿ ಗಾಡಿಗೆ ಸ್ಟ್ಯಾಂಡ್ ಹಾಕದೆ ಬೀಳಿಸ್ತಾ ಇದ್ರಿ ಇನ್ ಡ್ರಿಫ್ಟ್ ಅಂತೆ ಡ್ರಿಫ್ಟ್. ಸುಮ್ಮನೆ ಎಲ್ರ ಮುಂದೆ ಯಾಕೆ ಮರ್ಯಾದೆ ಕಳಿತ್ಯಾ? ನಿಮ್ಗೆ ಅದಿದೆಯಾ? ಸುಕ್ಕೋ ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರ ಮುಂದೆ ಇಳಿಸ್ತೀನಿ ನಿನ್ ಸೊಕ್ಕು. ಇದೇನ್ ಚಿರು, ನನಗೊಂದು ಮಾತು ಹೇಳ್ದೆ ಹೊಸ ಬೈಕ್ ತಗೊಂಡ್ಬಿಟ್ಟಿದ್ಯಾ? ಅದಕ್ಕೆ ದಿಶಾ ಅವ್ರ ಜೊತೆ ಕಾರಲ್ಲಿ ಓಡಾಡೋದಕ್ಕಿಂತ ಬೈಕಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಒಳ್ಳೆ ಐಡಿಯಾ ಕಣೋ. ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಹತ್ತತ್ರ ಜಾಲಿಯಾಗಿ ರೈಡ್ ಹೋಗ್ಬೇಕು, ಅದೇ ತಾನೇ? ನನ್ನ ಇಂಟೆನ್ಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ರೆ ಚಿಕ್ಕಪ್ಪ. ಏನೆಲ್ಲ ನೋಡ್ತಾ ನಿಂತೀರಾ? ದಿಶಾ ಆರತಿ ಮಾಡು ಬಾಮ್ಮ. ಒಂದು ನಿಮಿಷ, ಪೂಜೆ ಮಾಡಬೇಕಾಗಿರೋದು ನೀವಲ್ಲ, ಅದಕ್ಕೆ. ಅದಕ್ಕೆ ಒಂದು ನಿಮಿಷ, ಸ್ಟಾರ್ಟ್ ಮಾಡಬೇಕಾಗಿರೋದು ನೀವಲ್ಲ, ದಿಶಾ. ಏನ್ ಚಿರು, ಇವತ್ತು ಹೀಗೆ ಹೊಸದಾಗಿ ಹೇಳ್ತಾ ಇದೆಯಾ? ನೀನು ಯಾವುದೇ ಹೊಸ ವೆಹಿಕಲ್ ತೊಗೊಂಡ್ರು ಅದಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ನಾನೇ ತಾನೆ. ಹೌದದಕ್ಕೆ, ಆದರೆ ಇವತ್ತು ಈ ಬೈಕ್ ನಾನು ತೊಗೊಂಡಿರೋದು ನನ್ನ ಹೆಂಡತಿ ದಿಶಾಗೋಸ್ಕರ. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಮನೆ ಸೊಸೆಯಾಗಿ ನನಗೆ ಆ ಹಕ್ಕು ಇಲ್ಲ ಅಂತ ಹೇಳ್ತಾ ಇದೆಯಾ? ಖಂಡಿತ ಇದೆ ಅದಕ್ಕೆ. ಎಷ್ಟೇ ಆದರೂ ಈ ಮನೆ ಹಿರಿ ಸೊಸೆ ನೀವೇ ಅಲ್ವಾ, ಹಾಗಾಗಿ ಪೂಜೆ ಪುನಸ್ಕಾರ ಅಂಥದ್ದು ಏನೇ ಇದ್ರೂ ನೀವೇ ಮಾಡಬೇಕು. ಅಪ್ಪನ ಫೇವ್ರೇಟ್ ಸೊಸೆನೂ ನೀವೇ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಬೈಕ್ ಅನ್ನೋದು ನನ್ನ ಪರ್ಸ್ನಲ್ ಥಿಂಗ್, ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಸೌಂದರ್ಯ ಅದ್ರಲ್ಲೇನಿದೆ, ಬಿಡು, ಹೋಗಮ್ಮ ಗಾಡಿ ಸ್ಟಾರ್ಟ್ ಮಾಡು. ಸೌಂದರ್ಯ ತಗೊಳ್ಳಿ. ಚಿರು, ಒಂದು ರೌಂಡ್ ಕರ್ಕೊಂಡು ಹೋಗುವ. ಚಿಕ್ಕಮ್ಮವ ಪರವಾಗಿಲ್ಲ, ಇನ್ಯಾವತ್ತಾರ್ಗು ಹೋಗ್ತೀನಿ. ಸುಮ್ಮನೆ ಪೂಜೆ ಆದ್ಮೇಲೆ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಬಿಡ್ಬಾರ. ಬಾ ಬಾ ಅಮ್ಮ, ಬಾ ಬನ್ನಿ, ಕರ್ಕೊಂಡು ಹೋಗ.
ಬೈಕ್ ಅನ್ನೋದು ನನ್ನ ಪರ್ಸ್ನಲ್ ಥಿಂಗ್. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡ್ತಾರೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಚಿರು ನನ್ನ ಕೈ ತಪ್ಪು ಹೋಗ್ಬೋದು. ಆದಷ್ಟು ಬೇಗ ಮತ್ತೆ ನಾನು ನಾನು ಕಂಟ್ರೋಲಿಗೆ ತಂದ್ಕೋಬೇಕು. ಹಾಗೆ ಆ ದಿಶನ್ ಬಗ್ಗೆ ತುಂಬ ಹುಷಾರಾಗಿರ್ಬೇಕು. ಆ ದೀಪನ್ ಬೇಕಿದ್ರು ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಆದರೆ ದಿಶನ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನಮ್ಮ ಸೌಂದರ್ಯ, ನೀನು ಕಾಫಿ ಮಾಡ್ತಾ ಇದೀಯಾ? ಜಾಜಿ ಎಲ್ಲಿ? ಜಾಜಿನ ನಾನೇ ಔಟ್ ಹೌಸಿಗೆ ಕಳಿಸಿದ್ದೀನಿ. ಯಾಕೋ ಇವತ್ತು ನಿಮಗೆಲ್ಲ ನಾನೇ ಕಾಫಿ ಮಾಡಿಕೊಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಹೌದಾ? ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ಓಕೆ. ಆದರೆ ಏನು ಪ್ರಯೋಜನ ಚಿಕ್ಕ ಮಾವ? ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಕೋ ಅವರೇ ಅರ್ಥ ಮಾಡ್ಕೋತಾ ಇಲ್ಲ. ಹೌದಾ? ಯಾರು ಅಂತ ಹೇಳಮ್ಮ, ಈಗಲೇ ಅದನ್ನ ದಬಾಯಿಸ್ಬಿಡ್ತೀನಿ. ಸುಕ್ಕು, ಇದ್ಯಾಕೆ ಸೌಂದರ್ಯತೆ ಸರಿ ಮಾತಾಡ್ತಿಲ್ಲ? ಯಾಕ್ರಿ, ಹೇಗಿದೆ ಮೈಗೆ? ನನ್ನ ಹತ್ರ ಏನೋ ಹಾಗೆ ಮಾತಾಡ್ತಿದ್ದೀರಾ? ಹೌದಾ? ನೀವು ಸೌಂದರ್ಯ ಸರಿಗೆ ಇದ್ದೀರಾ? ಮತ್ತೆ ಇನ್ಯಾರಮ್ಮ ನಿಂಗೆ ತೊಂದರೆ ಕೊಡ್ತಿರೋದು? ಯಾರೂ ಇಲ್ಲ. ಹೋಗಲಿ ಬಿಡಿ ಚಿಕ್ಕ ಮಾವ, ನೀವು ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಥ್ಯಾಂಕ್ ಯು. ಚಿರು ಬಾ, ಕಾಫಿ ತಗೋ. ಏನಂತಕ್ಕೆ ನೀವು ಕಾಫಿ ಮಾಡಿದ್ರಾ? ಎಲ್ಲ ನಿಂಗೋಸ್ಕರಪ್ಪ. ನನಗೋಸ್ಕರನ? ಸೌಂದರ್ಯನ ಬಗ್ಗೆ ಯಾರಿಗೂ ಇಷ್ಟ ಇಲ್ವಂತೆ, ಅದಕ್ಕೆ ನಿಂಗೋಸ್ಕರ ಕಾಫಿ ಮಾಡಿದಾಳೆ. ನೋಡಿ ಎಷ್ಟು ಪ್ರೀತಿ ನಿನ್ನ ಮೇಲೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಚಿಕ್ಕಪ್ಪ? ನನ್ನ ಅತ್ತಿಗೆ ಸಂಬಂಧನ ಯಾರು ಹಾಳು ಮಾಡೋಕ್ಕಾಗಲ್ಲ. ಅದು ಸರಿನೇ. ಕಾಫಿ ತಗೋ ಚಿರು. ಸಾರಿ ಅದಕ್ಕೆ ಬೇಡ. ಯಾಕೋ ನಿಮ್ಮ ಅದಕ್ಕೆ ಮಾಡೋ ಕಾಫಿ ಬೇಡ ಅಂತಿದ್ಯಾ? ಬೇಡ ಅಂದರೆ ಕುಡಿಯೋದೇ ಇಲ್ಲ ಅಂತ ಅಲ್ಲ ಚಿಕ್ಕಪ್ಪ. ಇಷ್ಟು ದಿನ ಅತ್ತಿಗೆ ಕೈ ರುಚಿ ನೋಡಿದ್ದೀನಿ, ಆದರೆ ಇವತ್ತು ಯಾಕೋ ದಿಶಾ ಅವ್ರ ಕೈ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆ. ಅಂದರೆ ನನ್ನ ಕೈ ರುಚಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ? ಇಲ್ಲ ಅದಕ್ಕೆ ಅಡುಗೆನಾಗಲಿ ಕಾಫಿನಾಗಲಿ ನೀವು ಚೆನ್ನಾಗೇ ಮಾಡ್ತೀರಾ. ಬಟ್ ಯಾಕೋ ಇತ್ತೀಚೆಗೆ ದೀಪ ಅವ್ರ ಥರನೇ ದಿಶಾ ಅವ್ರು ನನಗೆ ಕಾಫಿ ಅಡುಗೆ ಎಲ್ಲ ಮಾಡ್ಕೊಡ್ತಿರೋದ್ರಿಂದ ಇವತ್ತು ಯಾಕೋ ಅವ್ರ ಕೈ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆ.